ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಪನ್ನೀರ್ ಟಿಕ್ಕಾ ಮಾಡ್ತಾ ಇದ್ದೀನಿ IFB ಓವನಲ್ಲಿ. ಹೇಗೆ ಮಾಡುವುದಂತ ನೋಡೋಣ ಬನ್ನಿ. ಕ್ಯಾಪ್ಸಿಕಮ್, ಟೊಮೆಟೊ, ಆನಿಯನ್, ಪನ್ನೀರ್ ತಗೊಂಡಿದ್ದೀನಿ. ಈಗ ಒಂದು ಬೌಲ್ ತಗೋತಾ ಇದ್ದೀನಿ. ಒಂದು ಬೌಲ್ಗೆ ಗಟ್ಟಿ ಮೊಸರು ಹಾಕೋಬೇಕು. ಒಂದು 2 ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ. 1 ಚಿಟಿಕೆ ಅರಿಶಿನ, 1 ಸ್ಪೂನ್ ಗರಂ ಮಸಾಲ, 1/4 ಟೇಬಲ್ ಸ್ಪೂನ್ ಜೀರಾ ಪೌಡರ್, 1/4 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್, 1/4 ಟೇಬಲ್ ಸ್ಪೂನು ಚಾಟ್ ಮಸಾಲ ಹಾಕೊಂಡಿದ್ದೀನಿ, ಅದು ಮಿಸ್ ಆಗಿದೆ. 1 ಸ್ಪೂನ್ ಚಿಲ್ಲಿ ಪೌಡರ್ ಹಾಕೊಂಡಿದ್ದೀನಿ. 1/4 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಸ್ಪೂನ್ ಲೆಮನ್ ಜ್ಯೂಸ್ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಇವಾಗ 2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಕಸ್ತೂರಿ ಮೇಥಿ ತಗೊಂಡು ಈ ತರ ಕೈಯಲ್ಲಿ ಕ್ರಶ್ ಮಾಡಿ ಹಾಕೋತಾ ಇದ್ದೀನಿ. ಇವಾಗ 2 ಟೇಬಲ್ ಸ್ಪೂನ್ ಆಯಿಲ್ ತಗೊಂಡು ಬಿಸಿ ಮಾಡ್ಕೋತಾ ಇದ್ದೀನಿ. ಬಿಸಿ ಆಗಿರೋ ಆಯಿಲ್ನ ಇದ್ರೊಳಗೆ ಹಾಕೋತಾ ಇದ್ದೀನಿ. ಇದು ಚೆನ್ನಾಗಿ ಹಾಕೋಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಕೂಡ ಗಂಟಿಲ್ದೇನೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ತರ ಸ್ವಲ್ಪ ಉಪ್ಪೆಲ್ಲ ಕಮ್ಮಿನೇ ಹಾಕೊಳ್ಳಿ. ಇದಕ್ಕೆ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಆಗಿದೆ. ಇವಾಗ ಈ ತರ ಕ್ಯೂಬ್ಸ್ ಆಗಿ ಆನಿಯನ್ನು, ಪನ್ನೀರು, ಕ್ಯಾಪ್ಸಿಕಮ್ಮು, ಟೊಮೊಟೊ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಇವಾಗ ಆ ಮಸಾಲೆ ಮಿಕ್ಸ್ ಮಾಡಿದೆಲ್ಲ ಅದಕ್ಕೆ ಒಂದೊಂದನ್ನೇ ಹಾಕೋತಾ ಇದ್ದೀನಿ. ಇವಾಗ ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ, ಆನಿಯನ್ ಹಾಕೋತಾ ಇದ್ದೀನಿ, ಟೊಮೊಟೊ, ಪನ್ನೀರ್. ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಸ್ಲೋಗೆ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಅದು ಒಡೆದೋಗ್ಬಿಡುತ್ತೆ ಪನ್ನೀರು. ಅದರಿಂದ ನೀಟಾಗಿ ಸ್ಲೋ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡಿ ಒಂದು 10 ಮಿನಿಟ್ಸ್ ಇಡಬೇಕು ಅದನ್ನ ಮ್ಯಾಗ್ನೇಟ್ ಆಗಕ್ಕೆ. ಈಗ ಮಿಕ್ಸ್ ಆಗಿದೆ ನೋಡಿ, ಈ ತರ ಇದೆ. ಈ ತರ ಗಟ್ಟಿಯಾಗಿ ಇರಬೇಕು ನೋಡಿ. ಒಂದು 10 ಮಿನಿಟ್ಸ್ ಮತ್ತೆ ಇಡ್ತಾ ಇದ್ದೀನಿ. ಹಿಟ್ಟಾಗಿದೆ. ಈ ತರ ಸ್ಟಿಕ್ ಸಿಗುತ್ತೆ. ಈ ಸ್ಟಿಕ್ ತಗೋಬಿಟ್ಟು ಇದನ್ನ ಒಂದೊಂದನ್ನೇ ಈ ತರ ಚುಚ್ಕೋಬೇಕು. ಫಸ್ಟ್ ಕ್ಯಾಪ್ಸಿಕಮ್, ಆನಿಯನ್, ಟೊಮೊಟೊ ಮತ್ತೆ ಪನ್ನೀರು ಇದೇ ತರ ಎಲ್ಲದನ್ನು ಹಾಕೋಬೇಕು. ನೋಡ್ರಿ, ಈ ತರ ಎಲ್ಲಾನು ಹಾಕೊಂಡಿದ್ದೀನಿ. ಮತ್ತೆ ನೆಕ್ಸ್ಟ್ ಕೂಡ ಇದೇ ತರ ಹಾಕೋತಾ ಇದ್ದೀನಿ. ಹಾಕೋಬಿಟ್ಟು ಇದನ್ನ ಒಂದೊಂದನ್ನೇ ಅದರಲ್ಲಿ ನೀಟಾಗಿ ಜೋಡಿಸ್ಕೋಬೇಕು. ಸ್ವಲ್ಪ ಗ್ಯಾಪ್ ಕೊಟ್ಟೆ ಇಟ್ಕೊಳ್ಳಿ. ಅದ್ರೊಳಗೆ ಇಟ್ಕೋಬೇಕಾದ್ರೂ ಅಷ್ಟೇ, ಈ ತರ ಚುಚ್ಕೋಬೇಕಾದ್ರೂ ಅಷ್ಟೇ, ಇಲ್ಲಾಂದ್ರೆ ಚೆನ್ನಾಗಿ ಬೇಯಲ್ಲ ಅದು. ಇವಾಗ ಓವನ್ ಅಲ್ಲಿ ಕನ್ವೆನ್ಷನಲ್ ಮೋಡ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು 180 ಡಿಗ್ರಿ ಮಾಡ್ಕೋಬೇಕು. 180 ಡಿಗ್ರಿ 5 ಮಿನಿಟ್ಸ್ ಫ್ರೀ ಹೀಟ್ ಮಾಡ್ಕೋಬೇಕು. 1 2 3 4 5 ಇವಾಗ ಸ್ಟಾರ್ಟ್. ಇದು ಫ್ರೀ ಹೀಟ್ ಮಾಡ್ಕೋಬೇಕು. ಇವಾಗ ಫ್ರೀ ಹೀಟ್ ಆಗಿದೆ. ಇವಾಗ ಅದು ರೆಡಿ ಆಗಿದೆಯಲ್ಲ, ಅದನ್ನ ಓವನ್ ಒಳಗೆ ಇಡಬೇಕು. ನೋಡ್ರಿ, ಈ ತರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ತರ ಗ್ಯಾಪ್ ಕೊಟ್ಟೆ ಇಟ್ಕೊಳ್ಳಿ ನೀಟಾಗಿ, ಹಾಗಾದ್ರೆ ಚೆನ್ನಾಗಿ ಬೇಯುತ್ತೆ. ನೋಡ್ರಿ, ಇವಾಗ 11 ಸೆಕೆಂಡ್ ಇದೆ. ಇವಾಗ ಓಪನ್ ಮಾಡಿಬಿಟ್ಟು ಅದು ರೆಡಿ ಮಾಡಿ ಇಟ್ಟಿರೋದನ್ನ ಅದ್ರೊಳಗೆ ಇಟ್ಕೋತಾ ಇದ್ದೀನಿ. ನೋಡ್ರಿ, ಓಪನ್ ಮಾಡ್ಕೋತಾ ಇದ್ದೀನಿ. ಓಪನ್ ಮಾಡಿಬಿಟ್ಟು ಅದರೊಳಗೆ ಈ ಥರ ಇಟ್ಕೋಬೇಕು. ಆ ಕಡೆ ಈ ಕಡೆ ಎಲ್ಲೂ ಟಚ್ ಆಗಬಾರ್ದು, ನೀಟಾಗಿ ಇಟ್ಕೊಳ್ಳಿ ಸ್ವಲ್ಪ. ನೋಡಿ, ಕ್ಲೋಸ್ ಮಾಡ್ತಾ ಇದ್ದೀನಿ. ಮತ್ತೆ ಕನ್ವೆನ್ಷನಲ್ ಮೋಡ್ ಇಟ್ಕೊಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲೂ 180 ಡಿಗ್ರಿ, ಮತ್ತೆ 180 ಡಿಗ್ರಿ ಆಗಿದೆ. ಇವಾಗ 10 ಮಿನಿಟ್ಸ್ ಇಟ್ಕೋಬೇಕು. ಇವಾಗ 10 ಮಿನಿಟ್ಸ್ ಆಗಿದೆ. ಇವಾಗ ಸ್ಟಾರ್ಟು. ನೋಡಿ ಯಾವ ಥರ ಒಳಗೆ ತಿರುಗ್ತಾ ಇದೆ. ಈ ತರ ನೆರವಂಡು ತಿರುಗ್ತಾ ಇದೆ ನೋಡಿ. ಆ ಕಡೆ ಈ ಕಡೆ ಟಚ್ ಆಗುತ್ತೆ, ಅದಕ್ಕೆ ನೀಟಾಗಿ ಇಟ್ಕೋಬೇಕು. ನೋಡ್ರಿ, ಈ ತರ ರೆಡಿ ನೋಡ್ರಿ. ಇವಾಗ ರೆಡಿ ಆಯ್ತು. ಇವಾಗ ಗ್ಲೌಸ್ ತಗೊಂಡೇ ತೆಗಿಬೇಕು, ಇಲ್ಲಾಂದ್ರೆ ತುಂಬಾ ಬಿಸಿ ಇರುತ್ತೆ ಅದು. ಅದರಿಂದ ಗ್ಲೌಸ್ ಹಾಕೊಂಡು ಈ ತರ ಓಪನ್ ಮಾಡಿಬಿಟ್ಟು ಮತ್ತೆ ತೆಗಿಬಿಟ್ಟು ನೋಡಿ ಯಾವ ತರ ಬಂದಿದೆ ಅಂತೇಳಿ. ನೋಡ್ರಿ, ಇವಾಗ ಈ ತರ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಬಟರ್ನ ಬಿಸಿ ಮಾಡಿಕೊಂಡು ಅದ್ರ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡಬೇಕು. ನೋಡ್ರಿ, ಇಷ್ಟು ಚೆನ್ನಾಗಿ ಬಂದಿದೆ. ಸ್ವಲ್ಪ ಕೂಡ ಸೀದಿಲ್ಲ, ಏನಿಲ್ಲ, ನೀಟಾಗಿ ಬಂದಿದೆ. ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ. ನೋಡ್ರಿ, ಇವಾಗ ಬಟರ್ ಬಿಸಿ ಮಾಡ್ಕೊಂಡಿದ್ದಾಗ ಆ ಬಟರ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ನೀಟಾಗಿ ಮಾಡ್ಕೋಬೇಕು. ಇದೇ ಥರ ಎಲ್ಲವಕ್ಕೂ ಸ್ಪ್ರೆಡ್ ಮಾಡಬೇಕು ಕ್ಲೀನಾಗೆ ಬಟರ್ ತಗೊಂಡು. ಆವಾಗ ಬಟರ್ ಹಚ್ಚಿದ್ರೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡ್ರಿ, ಈ ಥರ ಎಲ್ಲವಕ್ಕೂ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಇದು ನಿಮಗೆ ಓವನ್ ಇಲ್ಲ ಅಂದ್ರೂ ಕೂಡ ಒಂದು ಪ್ಯಾನಲ್ಲಿ ಕೂಡ ಇದನ್ನ ಈ ತರ ಕಡ್ಡಿಯಲ್ಲಿ ಚುಚ್ಚಬಾರ್ದು. ಅದೇ ತರ ಹಂಗೆ ಸಿಂಗಲ್ ಆಗಿ ಒಂದೊಂದು ಇಟ್ಬಿಟ್ಟು ಬೇಯಿಸ್ಕೋಬಹುದು. ನೋಡ್ರಿ, ಇವಾಗ ಆಗಿದೆ. ಹಚ್ಬಿಟ್ಟು ಇವಾಗ ಓವನ್ ತೆಗೆದ್ಬಿಟ್ಟು
ಇಟ್ಬಿಟ್ಟು ಅದರೊಳಗೆ ಮತ್ತೆ ಇವಾಗ ಗ್ರಿಲ್ ಮೋಡ್ ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ, ಗ್ರಿಲ್ ಮೋಡ್ ಸೆಲೆಕ್ಟ್ ಮಾಡ್ಕೊಂಡು 3 ಮಿನಿಟ್ಸ್ ಇಡಬೇಕು. 1 2 3 ಮಿನಿಟ್ಸ್ ಇಟ್ಕೊಂಡ್ಬಿಟ್ಟು ಸ್ಟಾರ್ಟ್ ಹೊತ್ತಬೇಕು. ನೋಡ್ರಿ, ಇವಾಗ ಎಂಡ್ ಆಗಿದೆ. ಇವಾಗ ತೆಗಿತಾ ಇದ್ದೀನಿ. ನೋಡಿ ಮತ್ತೆ ಎಷ್ಟು ನೀಟಾಗಿ ಬಂದಿದೆ ನೋಡ್ರಿ. ಸ್ವಲ್ಪ ಕೂಡ ಕೆಳಗೆ ಏನೂ ಚೆಲ್ಲಿಲ್ಲ, ಅಷ್ಟು ನೀಟಾಗಿ ಬಂದಿದೆ. ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ. ಇವಾಗ ತುಂಬಾ ಚೆನ್ನಾಗಿ ಬಂದಿದೆ. ಎಷ್ಟು ಸಾಫ್ಟಾಗಿ, ಎಷ್ಟು ಚೆನ್ನಾಗಿ, ಒಂದು ಕೂಡ ಸೀದಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ಬಿಡಿ ಬಿಡಿಯಾಗಿ ಇಟ್ಕೊಂಡ್ರೆ ನೀಟಾಗಿ ಬೇಯುತ್ತೆ. ಹತ್ರದಲ್ಲಿ ಇಟ್ಬಿಟ್ರೆ ಅದು ಬೇಯಲ್ಲ ನೀಟಾಗಿ. ನೋಡಿರಿ ಎಷ್ಟು ಸಾಫ್ಟಾಗಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಒಂದು ಸರ್ವಿಂಗ್ ಪ್ಲೇಟ್ ತೊಗೊಂಡು ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ, ಸರ್ವ್ ಮಾಡ್ಕೊಂಡು ಆಗಿದೆ. ಇವಾಗ ಯಾವಾಗ ಬಂದಿದೆ ಅಂತ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬಾ ಚೆನ್ನಾಗಿ ಬಂದಿದೆ. ಓಕೆ, ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಹೇಗೆ ಬಂದಿತ್ತು ಅಂತ ಹೇಳಿ. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಥ್ಯಾಂಕ್ ಯು. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿಂದು ಕಿಚನ್ ವರ್ಲ್ಡ್ ಯಾವ ಥರ ಇತ್ತಂತ. ಇದುವೇ ಆಗಿತ್ತು ಇವತ್ತಿನ ವಿಶೇಷ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಕಲ್ಪನಾ ಕಾಂತು ಲೈಫ್ ಸ್ಟೈಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. Please subscribe my YouTube channel. Thank you so much.